ರಾಜ್ಯದಲ್ಲಿ ಇವತ್ತು ನೀಟ್ ಎಕ್ಸಾಮ್ ಬರೆದಂಥ ಮಕ್ಕಳು ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದ ಸಂದರ್ಭದಲ್ಲಿ ಎಕ್ಸಾಮಲ್ಲಿ ಬರೆದಂಥ ಮಕ್ಕಳು ನೋವಾಗಿ 21 ಜನ ಮೃತಪಟ್ಟಿದ್ದಾರೆ. ಆದರೆ ಜಂತರ್ ಮಂತರಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು ಹೋರಾಟ ಮಾಡಿದಾಗ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಯಿತು. ಅಲ್ಲಿ ಒಂದು ಮಗು ಮೃತಪಟ್ಟಿದೆ. ಆದರೆ ಭಾರತ ಸರ್ಕಾರದಲ್ಲಿ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಯಾರ್ಯಾರು ಸತ್ತಿರ್ತಾರೆ ಅವರ ಕುಟುಂಬಗಳಿಗೆ ಒಂದು ಉದ್ಯೋಗ ಕೊಡಬೇಕು, ಅವರಿಗೆ ಅವರ ಮನೆಗೆ ಒಂದು ಪರ್ಯಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘರ್ಷ ಒಕ್ಕೂಟ ಮತ್ತು ವಿದ್ಯಾರ್ಥಿ ಒಕ್ಕೂಟ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಾವು ಇವತ್ತು ಶ್ರದ್ಧಾಂಜಲಿ ಸಭೆ ಮಾಡ್ತಾ ಇದ್ದೇವೆ. ಯಾಕೆ ಶ್ರದ್ಧಾಂಜಲಿ ಸಭೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿರೋ ಬಂದಿರತಕ್ಕಂಥ ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಡಿಗ್ರಿಗಳು ಧೈರ್ಯವಾಗಿ ಫೇಸ್ ಮಾಡಬೇಕು. ನೀವು ಯಾವತ್ತೂ ಇಂಥ ಕೆಲಸಕ್ಕೆ ನೀವು ಹೋಗ್ಬಾರ್ದು ಅಂತ ನಾವು ಎಚ್ಚರಿಕೆ ಕೊಡೋದಕ್ಕೆ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಕ್ತ ಮಕ್ಕಳು ಅವ್ರು ಯಾರೋ ಅವರ ದಾಸ್ ಅಂತ ಹೇಳಿದ್ದಾರೆ, RSS ಅವರು. ನಾನೇನಾದರೂ ಇದ್ದಿದ್ರೆ ನಾನು ಗುಂಡಿಗೆ ಕೊಲ್ತಾ ಇದ್ದೆ, ಅವರಿಗೆ ಕುಂಟ್ರಾಗಬೇಕಾಗಿತ್ತು, ಸಾಯ್ಬೇಕಾಗಿತ್ತು, ವಿದ್ಯಾರ್ಥಿಗಳು ನಡಬೇಕಾಗಿತ್ತು ಅಂತ ಇರ್ತದಲ್ಲ ಅವಿವೇಕಿ ಹೇಳ್ತಾ ಇದ್ದಾರೆ. ಅಂದರೆ ಈ ದೇಶದಲ್ಲಿ ಬಡ ಮಕ್ಕಳು CETಗಳು ಯಾರೂ ಬರೀಬಾರ್ದು, ಡಾಕ್ಟರ್ಗಳು ಯಾರೂ ಆಗಬಾರ್ದು, ಇಂಜಿನಿಯರ್ಗಳು ಯಾರೂ ಆಗಬಾರ್ದು ಅಂತ ಈ ಮನುವಾದಿ ಸರ್ಕಾರಗಳು ಇವತ್ತೊಂದು ದಿವಸ ಇಷ್ಟೆಲ್ಲ ಮಾಡ್ತಾ ಇದೆ. 12 ವರ್ಷ ಆದ್ರೂ ಈ ದೇಶದಲ್ಲಿ ಭಾರತ ಸರ್ಕಾರದಲ್ಲಿ ಒಬ್ಬರೂ ರಾಜೀನಾಮೆ ಎಷ್ಟೆಷ್ಟು ಹಗರಣಗಳಾದ್ರೂ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಎಂತೆಂಥ ಹಲ್ಲೆ ಆಗಿದೆ ಅಂತ ಹೇಳಿದ್ರೆ, ಜಂತರ್ ಮಂತರ್ನಲ್ಲಿ ಹೆಣ್ಮಕ್ಕಳನ್ನ ಈ ದೇಶದ ಭಾರತ ದೇಶ ಹೆಣ್ಮಕ್ಳು ಈ ಭಾರತ ದೇಶದವರೇ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ನಮ್ಮ ಯೂಟ್ಯೂಬ್ಗಳಲ್ಲಿ ಹಾಗೂ ನಮ್ಮ ಮಾಧ್ಯಮ ಮಿತ್ರಗಳು ಎಲ್ಲರೂ ನೋಡಿದ್ದಾರೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ನೋಡಿದ್ದಾರೆ. ಇವತ್ತು ನಾವು ಇವರ ಕುಟುಂಬಗಳಿಗೆ 21 ಜನ ಯಾರು ಮೃತಪಟ್ಟಿದ್ದಾರೆ ಅವರುಗಳಿಗೆ ಇವತ್ತು ಶ್ರದ್ಧಾಂಜಲಿ ಸಭೆ ಮಾಡಿ ಇವತ್ತು ವಿದ್ಯಾರ್ಥಿಗಳು ಅದರ ಬಗ್ಗೆ ಮಾತಾಡಬೇಕು. ನೀವು ಧೈರ್ಯ ತುಂಬ್ಕೋಬೇಕು. ಮುಂದಿನ ದಿನಗಳಲ್ಲಿ ಯಾವುದೂ ಈ ಥರ ಆಗಬಾರ್ದು, ಈ ರೀತಿಯಲ್ಲಿ ಯಾರೂ ಏನು ಸೂಸೈಡ್ ಮಾಡ್ಕೋಬಾರ್ದು ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಕರೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಕ್ರಮಕ್ಕೆ ರಾಜ್ಯ ಸಂಘಟನೆ ಪರಿವರ್ತನೆಯಾದ ಸುರೇಶ್ ಮೂರ್ತಿ ಅವರು ಬಂದಿದ್ದಾರೆ. ಅದೇ ರೀತಿ ಸ್ಟೇಟ್ ರಾಜು ಕಲಾಮಂಡಳಿಯ ಸ್ಟೇಟ್ ರಾಜು ಅವರು ಬಂದಿದ್ದಾರೆ. ಅದೇ ಲೋಕೇಶ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ಜಿಲ್ಲಾ ಸಂಘಟನಾ ಸಂಘದ ನಾರಾಯಣಪ್ಪರು ಬಂದಿದ್ದಾರೆ. ಹಾಗೆ ಇನ್ನೂ ಅನೇಕ ನಮ್ಮ ನಾಯಕರು ಬಂದಿದ್ದಾರೆ. ವಿದ್ಯಾರ್ಥಿಗಳ ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು 4-5 ಜನ ಈ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳು ಈ ದೇಶದ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಎದೆಗುಂದಬಾರ್ದು ಮತ್ತು ಮುಂದಿನ ಹೋರಾಟಗಳು ಯಾವುದೇ ಇದ್ರೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಿಮ್ಮ ಜೊತೆಯಲ್ಲೇ ನಾವು ಸದಾ ನಾವು ಇರ್ತೀವಿ. ಯಾವುದೇ ಟೈಮಲ್ಲಾದರೂ ನಿಮ್ಮ ಜೊತೆಲಿ ಇರ್ತೀವಿ. ಆದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನೀರು ಇಬ್ಬರು ಸೇರ್ಕೊಂಡು ಏನೋ ನಮ್ಗೆ ಸ್ವಲ್ಪ ತೊಂದರೆ ಆಗೈತೆ, ನಮಗೆ ಪರೀಕ್ಷೆನಲ್ಲಿ ತೊಂದರೆ ಆಗೈತೆ ಅಂತ ಹೇಳ್ಬಿಟ್ಟು ಯಾರು ಎದೆಗೊಂದಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದ್ದಾರೆ. ನಮ್ಮ ಹೋರಾಟಗಾರರು ಎಲ್ಲರೂ ಹೇಳಿದ್ದಾರೆ. ದಯಮಾಡಿ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸ ತೊಡ್ಕೊಬೇಕು. ಬೇರೆ ರೀತಿಯಲ್ಲಿ ನೀವು ಯಾವುದೇ ರೀತಿಯಲ್ಲಿ ನೀವು ಎದೆಗುಂದದೆ ನೀವು ಏನೋ ನಿಮ್ಮ ಜೊತೆಲಿ ನಾವು ಹೋರಾಟದಲ್ಲಿ ಎನಿ ಟೈಮ್ ಇರ್ತೀವಿ. ಯಾವಾಗಲೂ ನಿಮಗೆ ಕಷ್ಟ ಅಂದಾಗ ನಾವು ಬರ್ತೀವಿ. ದೇಶದಲ್ಲಿ ಇವತ್ತೇನಾನ ಒಬ್ಬ ರಾಜೀನಾಮೆ ಕೊಟ್ಟ ವಿದ್ಯಾರ್ಥಿಗಳಿಂದಲೇ ರಾಜೀನಾಮೆ ಕೊಟ್ಟಿರೋದು ಅಂತ ಈಗ ಕೊನೆಯದಾಗಿ ನಮ್ಮ ಒಂದರಾಲ್ಪಡೆ ನಮ್ಮ ತಾಲೂಕು ಸಂಚಾಲಕರಾದಂಥ ಪಿಳ್ಳಪ್ಪರು ಮಾಡ್ತಾರೆ. ಮುಂದೆ ಈಗ ನಿಮಗೂ ಸ್ವಲ್ಪ ಓದೋದಕ್ಕೂ ಸ್ವಲ್ಪ ತೊಂದರೆ ಆಗೈತೆ ಈಗ ಅಂತ ಹೇಳ್ತಾ ಈ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ದಯಮಾಡಿ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಸ್ಥಳಗಳಿಗೆ ಆಶ್ರಯ ಹೋಗುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ
ಬಡತನವನ್ನು ಭಾರತದಿಂದ ಓಡಿಸ್ತೇವೆ. ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಎಲ್ಲ ಬಡವರ ಖಾತೆಗಳಿಗೆ ಹಂಚ್ತೀವಿ ಎಂಬತಕ್ಕಂಥ ಪೊಳ್ಳು ಭರವಸೆಗಳನ್ನ ಜನತೆಗೆ ನೀಡೋದ್ರ ಮುಖಾಂತರ ಈ ದೇಶದ ಅಧಿಕಾರವನ್ನು ಹಿಡಿದಂಥ ಏನು ಕೋಮುವಾದಿ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಇದು ನಿರಂತರವಾಗಿ ಅಧಿಕಾರಕ್ಕೆ ಬಂದ ಪ್ರತಿ ದಿನದಿಂದಲೂ ಕೂಡ ಈ ದೇಶದ ಮೂಲ ನಿವಾಸಿಗಳಾದ ಶೋಷಿತ ಮತ್ತು ದಲಿತ ಸಮುದಾಯಗಳಿಗೆ ನಿರಂತರವಾಗಿ ದೌರ್ಜನ್ಯವನ್ನು ಎತ್ತ ಮತ್ತು ಉದ್ಯೋಗಗಳಲ್ಲಿ ಮತ್ತು ಈ ಒಂದು ಪರೀಕ್ಷೆಯಲ್ಲಿ 21 ವಿದ್ಯಾರ್ಥಿಗಳ ಮರಣದ ನಮಗೆ ಎಲ್ಲರಿಗೂ ಒಂದು ಚಿಂತೆಯ ಆಕಾರ ಆಗಿದೆ. ಯಾವುದೇ ಕಾರಣಕ್ಕೂ ಇಂಥ ಒಂದು ವಿದ್ಯಾರ್ಥಿಗಳ ಜೀವನ ಎಷ್ಟೋ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಎಷ್ಟೋ ಆಶೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ನೀಟ್ ಪರೀಕ್ಷೆಯ ಒಂದು ಸೋರಿಕೆ ಸಿದ್ಧಾಂತದ ಮೇರೆಗೆ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ. ಈ ಒಂದು ಪರೀಕ್ಷೆಯ ನೋಟ್ ಏನದ ಒಂದು ಸೋರಿಕೆ ಸಿದ್ಧಾಂತ ಯಾವುದೇ ಕಾರಣಕ್ಕೂ ಆಗಬಾರದು. ಈ ಒಂದು ನಮ್ಮ ದೇಶದಲ್ಲಿ ಈ ಒಂದು ಪರೀಕ್ಷೆಯ ಸಿದ್ಧಾಂತ ಇರೋದರಿಂದ ಎಷ್ಟೋ ಜನಗಳ ಸಾವು ನೋವುಗಳಾಗ್ತವೆ, ರಾಜ್ಯದಲ್ಲೂ ಸಹ ಆಗ್ತವೆ, ಕೇಂದ್ರಗಳಾದಂಥ ನಮ್ಮ ದೇಶದಲ್ಲೂ ಸಹ ಆಗ್ತವೆ. ಈ ಒಂದು ಸೋರಿಕೆ ಸಿದ್ಧಾಂತದ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದ ಮೇರೆಗೆ ನಾವು ಪ್ರತಿಭಟನೆ ಇಲ್ಲಿಯ ಆನೇಕಲ್ನ ರಾಜ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪರೀಕ್ಷೆಯ ಸೋರಿಕೆ ಸಿದ್ಧಾಂತದಿಂದ ವಿದ್ಯಾರ್ಥಿಗಳ ಜೀವನ, ಅವರು ಕಟ್ಟಿಕೊಂಡಂಥ ಜೀವನ ಎಷ್ಟೋ ದಿನಗಳ ವರ್ಷಗಳವರೆಗೆ ಒಂದು ಕಡೆ ಕೂತ್ಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಹಗಲೆನ್ನದೇ ರಾತ್ರಿ ಎನ್ನದೇ ಎಷ್ಟೋ ಸರಿ ಓದಿಕೊಂಡು ತಮ್ಮ ಕನಸುಗಳನ್ನು ಈಡೇರಿಸಬೇಕು, ತಮ್ಮ ಜೀವನವನ್ನು ಮುಂದೆ ಸುಗಮವಾಗಿ ಸಾಗಿಸಬೇಕಂದ್ಬಿಟ್ಟು ಎಷ್ಟೋ ಕಷ್ಟಪಟ್ಟು ಓದಿರ್ತಾರೆ. ಆದರೆ ಈ ಒಂದು ಸರ್ಕಾರ ಏನು ಮಾಡುತ್ತೆ, ತಮ್ಮ ಅನುಕೂಲಕ್ಕಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಿದ್ಧಾಂತದಿಂದ ಈ ಒಂದು ಸಾವು ನೋವುಗಳು ಸಂಭವಿಸುತ್ತವೆ. ಇಂಥ ಒಂದು ಸಾವು ನೋವುಗಳು ಸಂಭವಿಸಿದ ಕಾರಣ ಇನ್ನು ಮೇಲೆ ಯಾವ ರೀತಿ ಆಗಬಾರದು ಅನ್ನೋದ್ರ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಮೂಲಕ ಇಲ್ಲಿ ನಡೆಸಿಕೊಡ್ತಾ ಇದ್ದೀವಿ. ಬಂಧುಗಳೇ, ಎಲ್ಲ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರು, ಇತ್ತೀಚೆಗೆ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ 2 ತಿಂಗಳ ಹಿಂದೆ ಏನು ನೀಟಿನ ಪರೀಕ್ಷೆ ಏನಿದೆ, ಈ ಪರೀಕ್ಷೆಯ ಅಕ್ರಮವನ್ನು ದೇಶಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಅನುಭವಿಸಿರ್ತಕ್ಕಂಥ ನೋವು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಆದರೆ ಕೇಂದ್ರದ ಸಂಪನ್ಮೂಲ ಆಗಿರ್ತಕ್ಕಂಥ ಸಚಿವರು ಏನು ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಒಬ್ಬ ಅಯೋಗ್ಯ ಸಚಿವ ಇದರ ಜವಾಬ್ದಾರಿಯನ್ನು ಹೊರಬೇಕು ಮತ್ತು ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಸರಿಪಡಿಸಬೇಕಾಗಿದೆ. ಆದರೆ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ರು ಸಹ ಇವತ್ತು ನಮಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇಡೀ ದೇಶಾದ್ಯಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಮತ್ತೆ ಮರುಪರೀಕ್ಷೆ ಆದಂಥ ಸಂದರ್ಭದಲ್ಲಿ ಮತ್ತೆ ಸಹ ಅಕ್ರಮಗಳಿಗೆ ಅವಕಾಶಗಳಾದಂಥ ಸಂದರ್ಭದಲ್ಲಿ ಇದನ್ನು ಪ್ರಶ್ನಿಸಿ ಏನು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಕಳೆದ ವಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶಾದ್ಯಂತ ವಿದ್ಯಾರ್ಥಿಗಳು ಒಟ್ಟುಗೂಡಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದನ್ನ ಈ ದೇಶದ ಮತ್ತು ಹೊರದೇಶಗಳು ಸಹ ಬಹಳ ಖಂಡನೀಯವಾಗಿ ಖಂಡಿಸಿರ್ತಕ್ಕಂಥದ್ದನ್ನ ಎಲ್ಲರೂ ಸಹ ಕಂಡಿದ್ದೀವಿ. ಆದರೆ ಇವತ್ತು ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನು ಆಡಿ ದೇಶದ ಭವಿಷ್ಯವನ್ನು ರೂಪಿಸತಕ್ಕಂಥ ವಿದ್ಯಾರ್ಥಿಗಳ ಒಂದಿಗೆ ಬಹಳ ಅನುಚಿತವಾಗಿ ವರ್ತನೆಯನ್ನು ಮಾಡಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನೇನು ದುರಾಡಳಿತದಲ್ಲಿ ಭಾಗಿಯಾಗಿದೆ, ಅಕ್ರಮಗಳಲ್ಲಿ ಭಾಗಿಯಾಗಿದೆ, ಇದನ್ನೆಲ್ಲವನ್ನು ಸಹ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಂಥ ಈ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರು, ಬಹುಶಃ ನರೇಂದ್ರ ಮೋದಿರವರಿಗೆ ವಿದ್ಯಾಭ್ಯಾಸ ಗೊತ್ತಿದ್ದಿದ್ರೆ, ವಿದ್ಯಾಭ್ಯಾಸವನ್ನು ಪಡೆದಿದ್ದರೆ ಈ ಸಮಸ್ಯೆಗಳೆಲ್ಲವೂ ಗೊತ್ತಾಗ್ತಾ ಇತ್ತು.
ಯಾಕಂತ ಹೇಳಿದ್ರೆ ಈ ದೇಶದ ದುರಂತ ಪ್ರಧಾನಿ ಅಂತ ಹೇಳಿದ್ರೆ ನಾವು ನರೇಂದ್ರ ಮೋದಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾಭ್ಯಾಸದ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ತಕ್ಕಂಥ ಈ ದೇಶದ ಪ್ರಧಾನಿ ನೀಟ್ನ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಅವರಿಗೆ ಎಲ್ಲಿದೆ ಅಂತಕ್ಕಂಥದ್ದು ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಸಹ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲೇ ಬಹಳ ಸಾಮ್ಯದಿಂದ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ, ದೆಹಲಿ ಸರ್ಕಾರ ಸೇರಿ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇವತ್ತು ಮಾಧ್ಯಮಗಳು ಸಹ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳಿಕ್ಕೆ ಬರಲಿಲ್ಲ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಧ್ಯಮಗಳು ಸಹ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಸೋಷಿಯಲ್ ಮೀಡಿಯಾ ಇದೆ, ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ದೇಶಾದ್ಯಂತ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಜನಸಾಮಾನ್ಯರಿಗೆ ತಿಳಿತಕ್ಕಂಥ ವಿಚಾರ ಬೆಳಕಿಗೆ ಬಂದಿದೆ. ಈ ಬೆಳಕಿಗೆ ಬಂದಿರತಕ್ಕಂಥ ವಿಚಾರವನ್ನ ಖಂಡಿಸಿ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಸಹ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಾಗ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರ ಮತ್ತು ದೆಹಲಿಯ ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಅದೆಷ್ಟೋ ಹೆಣ್ಣು ಮಕ್ಕಳ ಮೇಲೆ ನೀಚ ಕೃತ್ಯಗಳನ್ನ ಎಸಗಿರ್ತಕ್ಕಂಥದ್ದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಈ ಪೊಲೀಸರ ದುರಾಡಳಿತ ಮತ್ತು ದುರ್ನಡತೆಯನ್ನ ಖಂಡಿಸ್ತೇವೆ. ಯಾವ ಪೊಲೀಸರು ಹೆಣ್ಣು ಮಕ್ಕಳ ಮೈಯನ್ನ ಮುಟ್ಟಿದ್ದಾರೆ, ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ, ಅವರನ್ನ ಮೇಲೆ ದೌರ್ಜನ್ಯವೆಸಗಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸೇವೆಯಿಂದ ಅಮಾನತು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮತ್ತು ಇವತ್ತು 21 ವಿದ್ಯಾರ್ಥಿಗಳನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಕೂಡಲೇ 1 ಕೋಟಿ ರೂಪಾಯಿ ಸಹಾಯಧನವನ್ನ ಪ್ರಕಟಣೆ ಮಾಡಿದೆ. ಆದರೆ ಸಹಾಯಧನದ ಜೊತೆಗೆ ಆ ಕುಟುಂಬಕ್ಕೆ ಒಂದು ಕೇಂದ್ರ ಸರ್ಕಾರ ನೌಕರಿಯನ್ನ ಕೊಡಬೇಕಂತಕ್ಕಂಥದ್ದನ್ನ ಒತ್ತಾಯವನ್ನ ಮಾಡ್ತೀವಿ. ಇಲ್ಲಿ ಬಂದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಲ್ಲಿ ನಾನು ಒಂದು ಮನವಿಯನ್ನ ಮಾಡಿಕೊಳ್ತೀನಿ. ನೀವು ಯಾವುದೇ ಕಾರಣಕ್ಕೂ ಸಹ ಧೃತಿಗೆಡಬಾರದು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನೇ ತೊಂದರೆ ಆದರೂ ಸಹ ಅದನ್ನ ಸಮರ್ಥವಾಗಿ ನಿಭಾಯಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಗ್ರಾಮಗಳು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಾವಿದ್ದೀರಿ. ಆದರೆ ನೀವು ನಿಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಬೇಕು, ನಿಮ್ಮ ಧೈರ್ಯವನ್ನ ಪ್ರದರ್ಶನವನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಕೋಮುವಾದಿ ರಾಜಕಾರಣಿಗಳು ಮತ್ತು ಕೋಮುವಾದಿ ಸರ್ಕಾರಗಳು ನಿರಂತರವಾಗಿ ದೌರ್ಜನ್ಯಗಳನ್ನ ಮಾಡ್ತಾ, ಯಾರು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಮಾಡ್ತಕ್ಕಂಥವರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳನ್ನ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕಂಡಿದ್ದೀವಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಜಗ್ಗಬಾರದು. ಇವತ್ತು ವಿದ್ಯಾರ್ಥಿಗಳ ಸಾಮರ್ಥ್ಯ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಗೊತ್ತಾಗಿದೆ. ಕಳೆದ 8 ವರ್ಷಗಳ ಹಿಂದೆ ಇದೇ ಹೈದರಾಬಾದ್ನ ಉಸ್ಮಾನಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಒಂದು ಹೋರಾಟವನ್ನ ಮಾಡಿ ಇಡೀ ಒಂದು ರಾಜ್ಯವನ್ನೇ, ಕೇಂದ್ರವನ್ನೇ ಅಲ್ಲಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ಒಂದು ಪ್ರತ್ಯೇಕ ರಾಜ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನ ಮಾಡಿದರೆ, ಒಂದು ಪ್ರತ್ಯೇಕ ರಾಜ್ಯವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕ್ರೆಡಿಟ್ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಲ್ಲಿಸಬೇಕು. ಮತ್ತು ಇವತ್ತು ಇಡೀ ದೇಶದಲ್ಲಿ ವಿರೋಧ ಪಕ್ಷವೂ ಸಹ ಬೊಬ್ಬೆ ಹೊಡೆದ್ರು ಸಹ, ವಿರೋಧ ಪಕ್ಷದ ಒಂದು ಮಾತಿಗೂ ಸಹ ಮನ್ನಣೆ ಕೊಡದೇ ಇರತಕ್ಕಂಥ ಈ ನರಗೆಟ್ಟ ನಾಮರ್ದ ಕೇಂದ್ರ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆದರಿ, ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಇವತ್ತು ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಭ್ರಷ್ಟ ಕೇಂದ್ರ ಸಚಿವನನ್ನ ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಇವತ್ತು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದನ್ನ ನಾವು ಶ್ಲಾಘಿಸಲೇಬೇಕು. ಈ ಅಂತ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಿಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ತೊಂದರೆ ಆದರೆ ಸ್ಥಳೀಯ ಭಾಗದಲ್ಲಿರ್ತಕ್ಕಂಥ ಹೋರಾಟಗಾರರು ಮತ್ತು ಚಳುವಳಿಗಳನ್ನ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಒಂದು ಹಗರಣ ಆಗಿದೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವೆರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು. ಕೇಂದ್ರದಲ್ಲಿ ನೀಟ್ನ ಒಂದು ಅಕ್ರಮ ನಡೆದರೆ ಇವತ್ತು ರಾಜ್ಯದಲ್ಲಿ ಪಶು ವೈದ್ಯಕೀಯ ಇಲಾಖೆಯ 976 ಹುದ್ದೆಗಳಲ್ಲಿ ಲೋಕಸೇವಾ ಆಯೋಗದ ಮೂಲಕ ಆಯ್ಕೆ ಆಗಿರ್ತಕ್ಕಂಥ ಒಂದು ವೈದ್ಯರ ಒಂದು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಸರ್ಕಾರವು ಅದು ಸಹ ಮಾಡಿದೆ. ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಸಹ ಆಯ್ಕೆ ಆಗಿರ್ತಕ್ಕಂಥ ಪಶುವೈದ್ಯ ವಿದ್ಯಾರ್ಥಿಗಳ ಅವರ ಜೀವನ ಜೊತೆ ಸಹ ಚೆಲ್ಲಾಟವನ್ನ ಆಡ್ತಕ್ಕಂಥ ಈ ರಾಜ್ಯ ಸರ್ಕಾರ ಕೂಡಲೇ ಲೋಕಸೇವಾ ಆಯೋಗದಲ್ಲಿ ಆಗಿರ್ತಕ್ಕಂಥ
ಅಕ್ರಮಗಳನ್ನ ತನಿಖೆ ಮಾಡಬೇಕು. ಮತ್ತೆ ಲೋಕಸೇವಾ ಆಯೋಗದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನ ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಮಾಡ್ತಾ 21 ವಿದ್ಯಾರ್ಥಿಗಳು ಏನು ಸಾವನ್ನಪ್ಪಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವುದರ ಮೂಲಕ ಈ ವಿದ್ಯಾರ್ಥಿಗಳ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಏನು ಸಾವನ್ನಪ್ಪಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಏನು ಮಡಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ತರತಕ್ಕಂಥ ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ವಿದ್ಯಾರ್ಥಿಯಾದ ರಮೇಶರವರು ಮಾತಾಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿ ಇಲ್ಲಿ ಕಳೆದ 1 ತಿಂಗಳ ಅಥವಾ 2 ತಿಂಗಳಿಂದ ನೀಟ್ ಎಕ್ಸಾಮ್ ಮತ್ತು ಎಕ್ಸಾಮ್ May 3 ಎಕ್ಸಾಮ್ ಆಯಿತು ನೀಟು. ಅದರ ನಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆಯಲ್ಲಿ ಅಕ್ರಮಗಳು ಒಂದು ಹೊರಬಿದ್ದ ನಂತರ ಜೂನ್ 21ರಲ್ಲಿ ಅದನ್ನೇನು ಮಾಡಿದ್ರು, NTA ಮತ್ತು ಪರಿಷ್ಕರಣೆಗೊಳಿಸಿ ಅದನ್ನೇನು ಮಾಡಿದ್ರಪ್ಪ ಅಂದರೆ ಎಕ್ಸಾಮ್ ಮಾಡಿದ್ರು. ಎಕ್ಸಾಮ್ ಮಾಡಿದ್ರೂ ಕೂಡ ಏನಾಯಿತು, ಪರೀಕ್ಷೆಗಳಲ್ಲಿ ಕೆಲವೊಂದಿಷ್ಟು ವೈಫಲ್ಯಗಳು ಕಂಡು ಏನಾದರೂ OMR ಶೀಟಲ್ಲಿ ಇರತಕ್ಕಂಥ ಒಂದು ಕೆಲವೊಂದಿಷ್ಟು ಮಾರ್ಕ್ಸ್ ಆಗಿರಲಿ ಅದರಲ್ಲಿ ವೇರಿಯೇಷನ್ ಆಯಿತು. ಇದರಿಂದ ಏನಾಯಿತು, ಒಂದು ಯುವ ಪೀಳಿಗೆ ಕೆಲವೊಂದಿಷ್ಟು ಆತ್ಮಹತ್ಯೆಗಳು ಕೂಡ ಮಾಡ್ಕೊಂಡ್ರು. ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಿಂತ ಮೊದಲು ಏನಾಯಿತು, 21 ಜನ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ ಆ ಒಂದು ಇದಕ್ಕೆ ಈ ಥರ ಆಯ್ತಲ್ಲ, ನಮ್ಮ 2 ವರ್ಷ 3 ವರ್ಷ ಸತತವಾಗಿ ಲಾಂಗ್ ಟರ್ಮ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯ ಜವಾಬ್ದಾರಿಗಳನ್ನು ನಾವು ಮುಂದೆ ಹೊತ್ಕೊಳ್ಬೇಕು, ನಾವು ಡಾಕ್ಟರ್ ಆಗಬೇಕು, ನಾವು ಒಂದು ನಮಗೂ ಒಂದು ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಅವ್ರು ಏನು ಮಾಡಿದ್ರು, ನಮ್ದು ಯಾವುದೇ ಒಂದು ಬೇಡಿಕೆಗಳು ಆಸೆ ಆಕಾಂಕ್ಷೆಗಳು ಸರ್ಕಾರಗಳಾಗಿರ್ಬೋದು, ಪರೀಕ್ಷಾ ಪ್ರಾಧಿಕಾರಗಳಾಗಿರ್ಬೋದು ಏನು ಮಾಡ್ತಾ ಇದೆ, ತುಳಿತಕ್ಕೆ ಒಳಪಡಿಸ್ತಾ ಇದ್ದಾರೆ ನಮ್ಮನ್ನ ಕೇಳಿಬಿಟ್ಟು ಮಾನಸಿಕವಾಗಿ ನೊಂದು ಅವ್ರು ಏನು ಮಾಡಿದ್ರು, 21 ಜನ ವಿದ್ಯಾರ್ಥಿಗಳು ಸೂಸೈಡ್ನ ಅಟೆಂಪ್ಟ್ ಮಾಡ್ಕೊತಾರೆ. ಅದೇ ಕಾರಣಕ್ಕಾಗಿ ಯುವ ಜನತೆ ಇವತ್ತೇನು ಮಾಡಿದ್ರು, ಎಂದು ಭಾರತ ಎಂದು ಕಂಡಿರ್ತಕ್ಕಂಥ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಾವು ನೋಡಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ತೀವ್ರತರದ ಹೋರಾಟ ಸ್ವರೂಪಗಳನ್ನು ನಾವು ಕಂಡಿದ್ದೇವೆ. ಆದರೆ ಸ್ವತಂತ್ರ ನಂತರದ ಕೆಲವೊಂದಿಷ್ಟು ಭಾಗದಲ್ಲಿ ನೋಡಿದ್ರೆ ಕಡಿಮೆ, ಅತಿ ವಿರಳ. ಅದರಲ್ಲಿ ಯುವಕರು ಮಾಡಿದಂಥ ಸ್ಟ್ರೈಕ್ಗಳಲ್ಲಿ ಕಡಿಮೆ. ಅದು ನಾವು ಈ ದಿನಮಾನದಲ್ಲಿ ಒಂದು ಜನ್ರೇಷನಲ್ಲಿ ನೋಡ್ತಾ ಇರಬೇಕಾದ್ರೆ ನಮ್ಮ ನೇಪಾಳದಲ್ಲಾಯಿತು, ಶ್ರೀಲಂಕಾದಲ್ಲಾಯಿತು, ಇದೇ ರೀತಿಯಾಗಿ ಅಲ್ಲಿಂದಿಷ್ಟು ಕೆಲವು ಸರ್ಕಾರಗಳನ್ನೇ ಉಳಿಯುವುದು ಸ್ವಂತ ಅಂದರೆ ಯುವ ಪ್ರೇರಿತ ಒಂದು ಸರ್ಕಾರಗಳು ರೂಪುಗೊಂಡವು. ಅದೇ ರೀತಿಯಾಗಿ ನಮ್ಮ ನೀಟ್ ಒಂದು 21 ಜನ ವಿದ್ಯಾರ್ಥಿಗಳು ಏನು ಮಾಡಿಕೊಂಡ್ರು, ಸೂಸೈಡ್ ಮಾಡಿಕೊಂಡ್ರು. ಅದಕ್ಕಾಗಿ ಜಂತರ್ ಮಂತ್ರಲ್ಲಿ CGP ವತಿಯಿಂದ ಹಾಗೂ ಅನೇಕ ಅಖಿಲ ಭಾರತ ಒಂದು ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಂಘಟಿತಗೊಂಡು ಏನು ಮಾಡಿದ್ರಪ್ಪ ಅಂದರೆ ಹೋರಾಟ, ಅವಿರತ ಹೋರಾಟ, ನಿರಂತರ ಹೋರಾಟ, ಯಾವುದೇ ಅಂಜಿಕೆ ಬೆದರಿಕೆ ಎದೆಗುಂದಲಿಲ್ಲ. ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಿದ್ರು, ಸ್ಟೀರ್ ಗ್ಯಾಸ್ ಪ್ರಯೋಗ ಮಾಡಿದ್ರು, ಯಾವುದೇ ಬಲ ಪ್ರಯೋಗ ಮಾಡಿದ್ರು ಕೂಡ ನಮ್ಮ ಯುವ ಪೀಳಿಗೆ ಅದಕ್ಕೆ ಅಂಜದೆ ಎದೆಗುಂದದೆ ಏನು ಮಾಡಿದ್ರಪ್ಪ ಅಂದರೆ ಆ ಹೋರಾಟನ ಮುಂದುವರಿಸಿಕೊಂಡು ಅದೇ ರೀತಿಯಾಗಿ ಸೋನಂ ವಾಂಗ್ಚುಕ್ ಆಗಿರ್ಬೋದು, ಪರಿಸರ ತಜ್ಞ, ಸಾಮಾಜಿಕ ಕಾರ್ಯಕರ್ತ, ಇದೇ ರೀತಿ ಎಲ್ಲರೂ ಕೂಡ ಆ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ ಸರ್ಕಾರವನ್ನು ಬಗ್ಗಿಸಿದರು. ಆದರೆ ಕೆಲವೊಂದಿಷ್ಟು ಏನಾಯಿತು, ಕೆಲವೊಂದಿಷ್ಟು ಬೇಡಿಕೆಗಳು ಮಾತ್ರ ಈಡೇರಿದ್ದಾವೆ. ಇನ್ನೂ ಕೊಡ್ತೀನಂಥ ಭರವಸೆಗಳು, ಬೇಡಿಕೆಗಳನ್ನು ಒಪ್ಪಿಕೊಂಡಿದ್ದಾರೆ ಸರ್ಕಾರಗಳು. ದಯಮಾಡಿ ಸರ್ಕಾರಗಳು ಏನಿದ್ದಾವೆ ಆ ಒಂದು ಕುಟುಂಬಗಳಿಗೆ ಪರಿಹಾರ ನೀಡುವ ಜೊತೆಗೆ ಆ ಒಂದು ಕುಟುಂಬಕ್ಕೆ ಉದ್ಯೋಗ ಅವಕಾಶಗಳು, ಭೂರಹಿತ ಕುಟುಂಬ ಆಗಿದ್ದರೆ ಅವರಿಗೆ ಭೂಮಿ ಕೊಡುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಆ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಏನಾದರೂ ಸಂಕಷ್ಟ ನಿವಾರಣೆ ಮಾಡ್ಕೋಬೇಕಾಗಿ ನೆರವು ನೀಡ್ಕೊಳ್ಬೇಕಂತೇಳಿ ಸರ್ಕಾರಕ್ಕೆ ಈ ಒಂದು DSS ಹಾಗೂ ವಿದ್ಯಾರ್ಥಿ ಸಂಘದ ಮುಖಾಂತರ ಆನೇಕಲ್ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಈ ಒಂದು ಇನ್ನೂ ಹಲವಾರು ವಿಚಾರಗಳಿದ್ದಾವೆ ನೀಟ್ ಬಗ್ಗೆ. ಅಂದರೆ ಈಡೇರುವಂಥ ಬೇಡಿಕೆಗಳು ಕಡಿಮೆ, ಈಡೇರಿಗೆ ಆದಂಥ ಎಲ್ಲ ಒಂದು ಕೋಟಿ ಪರಿಹಾರ ನೀಡಿದ್ದಾರೆ. ಅದು ಯಾವ ರೀತಿ ಇನ್ನೂ ಮೇಲ್ಮಟ್ಟದ ಕೆಳಮಟ್ಟಕ್ಕೆ ವಿದ್ಯಾರ್ಥಿ ಸಂಘ ಒಂದು ಹಂತದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ಸಿಗುತ್ತೋ ಇಲ್ಲೋ ಅದು ಯಾರೂ ನಾವು ನೋಡಿಲ್ಲ. ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಮಾಡಿದರೆ ಅದು ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ, ವಿದ್ಯಾರ್ಥಿಗಳ ಕುಟುಂಬಕ್ಕೆ ಬಂದು ತಲುಪಬೇಕು. ಆವಾಗ ಈ ಬೇಡಿಕೆಗೆ, ಈ ಹೋರಾಟಕ್ಕೆ ಏನಾಗುತ್ತೆ, ನಮ್ಮೆಲ್ಲ ಹೋರಾಟಕ್ಕೆ ಒಂದು ಬೆಂಬಲ ಮತ್ತು ಹೋರಾಟಕ್ಕೆ ಏನಾಗುತ್ತೆ, ಯಶಸ್ವಿ ಆಗುತ್ತೆ ಅಂತ ಹೇಳಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆನೇಕಲ್ ಶಾಖೆಯಿಂದ ಈ ಏನು ವಿದ್ಯಾರ್ಥಿಗಳ ಭಾವಪೂರ್ವ ಶ್ರದ್ಧಾಂಜಲಿಗೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯ
ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ಮೂರ್ತಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ರಾಜ್ಯ ಸಂಚಾಲಕರಾದ ಸುರೇಶ್ ಗೋದ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಇನ್ನೋರ್ವ ಜಿಲ್ಲಾ ಸಂಘಟನಾ ಸಂಚಾಲಕರಾದ ನಾರಾಯಣಪ್ಪನವರು ಆಗಮಿಸಿದ್ದಾರೆ. ಅದೇ ರೀತಿ ಕಲಾ ಮಂಡಳಿಯವರಾದ ಸ್ಟೇಟ್ ರಾಜು ಅವರು ಆಗಮಿಸಿದ್ದಾರೆ. ಅದೇ ರೀತಿ ತಾಲೂಕು ಸಂಘಟನಾ ಸಂಚಾಲಕರಾದ ನಾಗೇಶ್ ಅವರು ಆಗಮಿಸಿದ್ದಾರೆ. ಇನ್ನು ಅನೇಕ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಆಗಮಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ ಹಾಗೂ ಮಾಧ್ಯಮದವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಒತ್ತು ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಭೀಮ್.